ಹಾಯ್ ಹಲೋ ಸ್ನೇಹಿತರೆ. ಇವತ್ತು ರತ್ನ ಅವರು ಬೆಂಗಳೂರಿನ ಹರಪ್ಪನಹಳ್ಳಿಯಿಂದ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹರಪ್ಪನಹಳ್ಳಿಯಲ್ಲಿ 33/25 ಫೀಟ್ನ ಸ್ವಂತ ಮನೆ ಕೂಡ ಇರುತ್ತೆ. ಇವರ ಮನೆ ಕೂಡ ನೋಡಿಕೊಂಡು ಬರೋಣ ಸ್ನೇಹಿತರೆ. ಪ್ರೊಫೈಲ್ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಕಂಪ್ಲೀಟಾಗಿ ನೋಡಿ. ಇವರ ವಯ 35 ಆಗಿರುತ್ತೆ. ಎದೆ ಜೋತು ಬಿದ್ದಿದೆ, ಚೆನ್ನಾಗಿ ಕೈಗೆ ಕೂಡ ಬರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಸುರಂಗ ಆಳ ಮತ್ತು ಕೆಂಪಾಗಿದೆ ಎಂದು ಖುದ್ದಾಗಿ ರತ್ನ ಅವರೇ ಹೇಳಿಕೊಂಡಿದ್ದಾರೆ. ಇವರ ಪ್ರಸ್ತುತ ಸಮಸ್ಯೆ ನೋಡಿ, ಒಂದೇ ವಿಧಾನದಲ್ಲಿ ಮಾಡಿಸಿಕೊಂಡು ತುಂಬ ಬೋರ್ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಹವ್ಯಾಸ ಪ್ರತಿ ಸಲ ಹೊಸ ವಿಧಾನದಿಂದ ಟ್ರೈ ಮಾಡೋದು, ಅನುಭವಿಸೋದು, ಇದು ಇವರ ಹವ್ಯಾಸ ಆಗಿರುತ್ತೆ. ಬಯಕೆ ನೋಡಿ, ತನ್ನ ಮನೆಗೆ ಸ್ನೇಹಿತರೆ ಒಬ್ಬರನ್ನ ಕರೆಸಿಕೊಂಡು ತನ್ನ ಒಂದು ಎಲ್ಲ ಆಶೆನ ಈಡೇರಿಸಿಕೊಳ್ಳೋದು. ಈ ಒಂದು ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದಲೇ ರತ್ನ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ನಿಮಗೆ ಇಷ್ಟ ಬಂದಂತೆ ಮಾಡಬಹುದು ಎಂದು ಹೇಳಿದ್ದಾರೆ. ನನಗೆ ಎಲ್ಲ ಪೊಸಿಷನ್ನಲ್ಲೂ ಕುಳಿತುಕೊಳ್ಳುವುದಕ್ಕೆ ಬರುತ್ತೆ. ಸೊ ಹಾಗಾಗಿ ಹೊಸ ಪೊಸಿಷನಲ್ಲಿ ಕುಳಿತುಕೊಂಡು ನಿಮಗೆ ಹೊಸ ಥರದ ಒಂದು ಅನುಭವ, ನೆಮ್ಮದಿ, ಸುಖ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಒಂದೇ ಆ್ಯಂಗಲ್ ಇಂದ ಮಾಡಿಸಿಕೊಂಡು ತುಂಬಾ ಬೋರ್ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ದಯವಿಟ್ಟು ನಾನು ಹೇಳಿದ ಆ್ಯಂಗಲಲ್ಲಿ ಮಾಡಿ ಹೊಸ ಥರದ ಸುಖ ಕೊಡುವವರು ದಯವಿಟ್ಟು ನೋಡಿ, ನಾನು ಕೊಟ್ಟಿದ್ದ ವಿಳಾಸಕ್ಕೆ ದಯವಿಟ್ಟು ಬನ್ನಿ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಬೇಕಾದರೆ ನಂಬರ್ ಕೊಡ್ತೀನಿ, ಜೊತೆಗೆ ಹಣದ ಸಹಾಯ ಕೂಡ ಮಾಡ್ತೀನಿ ಎಂದು ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಳ್ಳೆ ಪ್ರೊಫೈಲ್ ಇದೆ, ಒಳ್ಳೆ ಅವಕಾಶ ಕೂಡ ಇದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಈ ರೀತಿ ವ್ಯಕ್ತಿಗೆ ಖಂಡಿತ ಕರೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಮೊದಲನೇದಾಗಿ 40 ವಯಸ್ಸಿನ ಮೇಲ್ಪಟ್ಟವರು ಸಿಕ್ಕಿದ್ರೆ ಒಳ್ಳೆಯದು ಎಂದು ಹೇಳಿಕೊಂಡಿದ್ದಾರೆ. ಕಾರಣ ಅವರಿಗೆ ಮಾಡಿ ತುಂಬ ಅನುಭವ ಇರುತ್ತೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಯಾವ ಆ್ಯಂಗಲಿಂದ ಕೂಡ ಅವರು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಆ್ಯಂಡ್ ಮತ್ತು ಯಾವ ಪೊಸಿಷನಲ್ಲಿ ಮಾಡೋದ್ರಿಂದ ಹೆಚ್ಚು ನೆಮ್ಮದಿ ಸಿಗುತ್ತೆ ಎಂಬುದ್ರ ಬಗ್ಗೆ 40 ವಯಸ್ಸಿನ ಮೇಲ್ಪಟ್ಟ ಪುರುಷರಿಗೆ ಅರಿವು ಇರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಹಿಂದೆಯಿಂದ ನನ್ನ ಮೆಚ್ಚಿನ ಪೊಸಿಷನಲ್ಲಿ ಮಾಡಿಸಿಕೊಳ್ಳಲು ನನಗೆ ತುಂಬ ಆಸೆ ಇದೆ ಎಂದು ಹೇಳಿಕೊಂಡಿದ್ದಾರೆ. ಇದು ಸ್ನೇಹಿತರೆ ಬೆಂಗಳೂರಿನ ಹರಪ್ಪನಹಳ್ಳಿಯಲ್ಲಿ ಇರತಕ್ಕಂಥ 33/25 ಫೀಟ್ನ ಸ್ವಂತ ಮನೆ ಆಗಿರುತ್ತೆ. ಈ ಒಂದು ಮನೆಯಲ್ಲಿ ಸ್ನೇಹಿತರೆ ಇಬ್ಬರು ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಮಗು ಇರುತ್ತೆ. ಮಗು ಸ್ಕೂಲ್ಗೆ ಹೋದ ಮೇಲೆ ದಿನಪೂರ್ತಿ ಈ ಒಂದು ಮನೆಯಲ್ಲಿ ಸಿಂಗಲ್ ಆಗಿ ಇರುತ್ತೇನೆ ಎಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ಕಡೆ ಸ್ನೇಹಿತರೆ ಇವರ ಒಂದು ಮನೆಯ ಪ್ಲ್ಯಾನ್ ಆಗಿರುತ್ತೆ. ಸೊ ಬನ್ನಿ ಯಾವ ರೀತಿ ಮನೆ ಕಟ್ಟಿದ್ದಾರೆ ಆ್ಯಂಡ್ ಇವರ ಒಂದು ಮನೆಯ ಒಳಗಿನ ದೃಶ್ಯ ಕೂಡ ನೋಡಿಕೊಂಡು ಬರೋಣ. ಇದು ಸ್ನೇಹಿತರೆ ಇವರ ಒಂದು ಮನೆಯ ಲಿವಿಂಗ್ ಏರಿಯಾ ಆಗಿರುತ್ತೆ. ಈ ಸ್ಥಳದಲ್ಲಿ ಸ್ನೇಹಿತರೆ ಮನೆಯ ಮೇನ್ ಗೇಟ್ ಇರುತ್ತೆ. ಮೇನ್ ಗೇಟಿಂದ ಎಂಟರ್ ಆದ ಮೇಲೆ ಮನೆ ಮುಂದೆ ಸ್ವಲ್ಪ ಪಾರ್ಕಿಂಗ್ ಸಲುವಾಗಿ ಪ್ಲೇಸ್ ಇರುತ್ತೆ. ಸೊ ಇಲ್ಲಿ ಮನೆಯ ಡೋರ್ ಇರುತ್ತೆ. ಮನೆಯ ಡೋರಿಂದ ಸ್ನೇಹಿತರೆ ಒಳಗಡೆ ಎಂಟರ್ ಆದ ಮೇಲೆ ಲಿವಿಂಗ್ ಏರಿಯಾ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೈಜ್ ಬಂದುಬಿಟ್ಟು 16/9 ಫೀಟ್ ಆಗಿರುತ್ತೆ. ಲಿವಿಂಗ್ ಏರಿಯಾದಿಂದ ಸ್ನೇಹಿತರೆ ಮುಂದೆ ಹೋಗಿದ್ರೆ 2 ಬೆಡ್ರೂಮ್ ನೋಡ್ಬೋದು. ಫಸ್ಟ್ ಬೆಡ್ರೂಮ್ ಆ್ಯಂಡ್ ಸೆಕೆಂಡ್ ಬೆಡ್ರೂಮ್. ಸೊ ಬನ್ನಿ ಮೊದಲು ನಾವು ಇವರ ಒಂದು ಫಸ್ಟ್ ಬೆಡ್ರೂಮ್ ನೋಡಿಕೊಂಡು ಬರೋಣ. ಇದು ಸ್ನೇಹಿತರೆ ಮನೆಯಲ್ಲಿ ಇರ್ತಕ್ಕಂಥ ಒಂದು ಹಾಲ್ ನೋಡ್ಬೋದು. ಇದು ಸ್ನೇಹಿತರೆ ಇವರ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಈ ಒಂದು ಸ್ಥಳದಲ್ಲಿ ಇರುತ್ತೆ. ಸೈಜ್ ಬಂದುಬಿಟ್ಟು 10/11 ಫೀಟ್ ಆಗಿರುತ್ತೆ. ಆ್ಯಂಡ್ ಬನ್ನಿ ಇವರ ಸೆಕೆಂಡ್ ಬೆಡ್ರೂಮ್ ಕೂಡ ನೋಡಿಕೊಂಡು ಬರೋಣ. ಇದು ಸ್ನೇಹಿತರೆ ಇವರ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ಈ ಒಂದು ಬೆಡ್ರೂಮಲ್ಲಿ ಮಲ್ಗೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮ್ನ ಸೈಜ್ ಬಂದುಬಿಟ್ಟು 10/11 ಫೀಟ್ ಆಗಿರುತ್ತೆ ಸ್ನೇಹಿತರೆ. ಕೊನೆಯದಾಗಿ ಸ್ನೇಹಿತರೆ ಇದು ಇವರ ಒಂದು ಕಿಚನ್ ರೂಮ್ ಆಗಿರುತ್ತೆ. ಕಿಚನ್ ರೂಮ್ ಬಂದುಬಿಟ್ಟು ಲಿವಿಂಗ್ ಏರಿಯಾದಲ್ಲೇ ಸೈಡಲ್ಲಿ ಇರುತ್ತೆ ಸ್ನೇಹಿತರೆ. ಸೈಜ್ ಬಂದುಬಿಟ್ಟು 6/5 ಫೀಟ್ ಆಗಿರುತ್ತೆ. ಇದಿಷ್ಟು ಸ್ನೇಹಿತರೆ ಇವರು ತನ್ನ ಬಗ್ಗೆ ಆ್ಯಂಡ್ ಬೆಂಗಳೂರಿನ ಹರಪ್ಪನಹಳ್ಳಿಯಲ್ಲಿರ್ತಕ್ಕಂಥ ತನ್ನ ಮನೆ ಕೆಲವು ಫೋಟೋಗಳು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು ಅನಿಸಿಕೆ ಕೂಡ ತಿಳಿಸಿ.